ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಧ್ಯಾನ ದಿನಾಚರಣೆಯ ಶುಭಾಶಯಗಳು. ಮೊದಲು ಧ್ಯಾನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಧ್ಯಾನ ಮನಸ್ಸನ್ನು ಸುಲಭವಾಗಿ ಒಂದು ಕಡೆ ಇಟ್ಕೊಳ್ಳೋವಂಥದ್ದು. ಧಾರಣ ಅಂದರೆ ಬಲವಂತವಾಗಿ ಇಟ್ಕೊಳ್ಳೋವಂಥದ್ದು. ಧ್ಯಾನ ಅನ್ನೋದು ಬಲವಂತ ಇಲ್ಲದಿರೋದು, ಎಫರ್ಟ್ಲೆಸ್ನೆಸ್. ಇದನ್ನು ಹೇಗೆ ಮಾಡೋದು? ಧ್ಯಾನ ಅಂದ್ರೇನು? ಏನೇನೋ ಕೇಳ್ತಾ ಇರ್ತೀವಿ, ಏನೇನೋ ಓದ್ತಾ ಇರ್ತೀವಿ, ಅರ್ಥ ಆಗಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದ ತಕ್ಷಣ ಮನಸ್ಸು ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಹಿಂದೆ ಯಾವುದೋ ನಡೆದಿರೋ ವಿಷಯಕ್ಕೆ ಹೋಗುತ್ತೆ, ಅಥವಾ ಮುಂದೆ ಏನೋ ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ ಹೋಗುತ್ತೆ. ಅಂದರೆ ಹಿಂದಿನ ಬೇಜಾರು, ಮುಂದಿನ ಆತಂಕ. ಮನಸ್ಸು ಯಾವಾಗಲೂ ಹಿಂದೆ ಮುಂದೆ ಹೋಗ್ತಾರೆ. ಸೊ ಈ ಮನಸ್ಸನ್ನು ಒಂದು ಕಡೆ ತೊಗೊಂಬರೋದೇ ಧ್ಯಾನ. ಅದನ್ನು ಒಂದು ಕಡೆ ಹೇಗೆ ತರೋದು? ತುಂಬ ಸುಲಭವಾಗಿರೋ ಒಂದು ಅಭ್ಯಾಸ ಅಂದರೆ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಮನಸ್ಸನ್ನು ಉಸಿರು ಕಡೆ ಗಮನಿಸೋದು. ಉಸಿರು ಏನಕ್ಕೆ ಉಸಿರು ಕಡೆ ಗಮನಿಸಿದ್ರೆ ಏನು ವಿಶೇಷ ಅಂದರೆ, ಉಸಿರು ಹಿಂದಿನ ಉಸಿರು ಮುಂದಿನ ಉಸಿರು ಅಂತಿಲ್ಲ. ಉಸಿರು ಅನ್ನೋದು ಇವಾಗಿನ ಉಸಿರು. ಉಸಿರ ಕಡೆ ಯಾವಾಗ ನಾವು ಗಮನ ತೊಗೊಂಬರ್ತೀವಿ, ನಮ್ಮ ಮನಸ್ಸು ವರ್ತಮಾನ ಅಂದರೆ ಪ್ರಸ್ತುತ ಅಂದರೆ ಕರೆಂಟ್ ಅಂದರೆ ಪ್ರೆಸೆಂಟಿಗೆ ಬರುತ್ತೆ. ಈ ಪ್ರೆಸೆಂಟಿಗೆ ಬರೋದಕ್ಕೆ ಒಂದು ಉಸಿರಾಟ, ಒಂದು ಹೃದಯದ ಬಡಿತ, ಇನ್ನೊಂದು ನಾಡಿಯ ಮಿಡಿತ, ಈ ಮೂರನ್ನು ಗಮನಿಸ್ಬೋದು. ಹೃದಯದ ಬಡಿತ ಗಮನಿಸೋದು ಮತ್ತು ನಾಡಿಯ ಮಿಡಿತ ಗಮನಿಸೋದು ಅಷ್ಟು ಬೇಗ ಬರೋಕ್ಕಾಗಲ್ಲ. ಅದೇ ಉಸಿರಾಟ ಬೇಗ ಮಾಡ್ಬೋದು. ಅದಕ್ಕೆ ಹೇಗೆ ಮಾಡೋದು ಅಂದರೆ, ಗೈಡೆಡ್ ಮೆಡಿಟೇಷನ್ಸ್ ಇದ್ದಾವೆ, ಅದಕ್ಕೆ ರೆಕಾರ್ಡಿಂಗ್ ಇದೆ. ಆ ರೆಕಾರ್ಡಿಂಗ್ ಉಪಯೋಗಿಸ್ಕೊಂಡು ಮಾಡ್ಬೋದು. ಸುಲಭವಾಗಿ 5 ನಿಮಿಷದಲ್ಲಿ ಮಾಡ್ಬೋದು. 5 ನಿಮಿಷದ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ದಿನ ಬೇಕು. ಅದಾದಮೇಲೆ 10 ನಿಮಿಷಕ್ಕೆ ಹೋಗೋಣ ಅಂತ ಅನಿಸುತ್ತೆ ಮನಸ್ಸು. ಆಮೇಲೆ ಹಾಗೆ ಬೆಳ್ಕೊತ ಹೋಗ್ಬೋದು. ಧ್ಯಾನ ಅನ್ನೋದು ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿರೋ ಯೋಚನೆಯ ವೇಗ ಅದು ಕಡಿಮೆ ಆಗುತ್ತೆ. ಈ ವೇಗ ಕಡಿಮೆ ಆದಾಗ ಏನಾಗುತ್ತೆ, ಮನಸ್ಸಿಗೆ ಕ್ಲಾರಿಟಿ, ಎಲ್ಲ ವಿಷಯಗಳು ಸ್ಪಷ್ಟವಾಗಿ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಆವಾಗ ನಮ್ಮ ಡಿಸಿಷನ್ಸ್ ಆಗಲಿ, ನಮ್ಮ ಆ್ಯಕ್ಟಿವಿಟಿಗಳಾಗಲಿ, ನಮ್ಮ ನಡವಳಿಕೆ ಎಲ್ಲನೂ ಉತ್ತಮವಾಗಿರುತ್ತೆ. ಅದಕ್ಕೆ ಎಲ್ಲರೂ ಧ್ಯಾನ ಮಾಡಿ ಅಂತಾರೆ. ಹೇಗೆ ಮಾಡೋದು ಅನ್ನೋದೇ ನಮಗೆ ಡೌಟ್ ಇರುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಒಂದು 5 ನಿಮಿಷದಿಂದ ಶುರು ಮಾಡಿ. ಅಂತಾರಾಷ್ಟ್ರೀಯ ಧ್ಯಾನ ದಿನಾಚರಣೆ ಶುಭಾಶಯಗಳು.